ಏಕೆ ತಿಂದೂಟ ಅರಗ್ತಾ ಇಲ್ವಾ? ಈಗಂತೂ ತುಂಬ ಜನ ಹೇಳ್ತಾರೆ. ಬಟ್ ಇದನ್ನು ಸೀರಿಯಸ್ಸಾಗಿ ನಾವು ತಿಳ್ಕೊಂಡ್ರೆ, ಜೀರ್ಣಕ್ರಿಯೆಯಿಂದ ಯಾರೆಲ್ಲ ಬಳಲ್ತಾ ಇದ್ದೀರಾ ಅನ್ನುವಂಥ ವಿಷಯಕ್ಕೆ ಬಂದರೆ, ಡೆಫಿನೆಟ್ಲಿ ಆ ಒಂದು ಡೈಜೆಷನ್ ಪ್ರಾಬ್ಲಮಿಂದ ಯಾರೆಲ್ಲ ಬಳಲ್ತಾ ಇದ್ದೀರಾ, ಈ ಒಂದು ಮನೆಮದ್ದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಡೆಫಿನೆಟ್ಲಿ ಈ ರೆಮಿಡಿನ ನೀವು ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಜಸ್ಟ್ 3 ಅಷ್ಟೇ. ಸೊ ಇದು ನಿಮ್ಮ ಕಿಚನಲ್ಲಿ ತುಂಬಾ ಈಸಿಯಾಗಿ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಯಾವ್ಯಾವು ಮನೆಮದ್ದು ಅಂತ ಹೇಳೋದಾದರೆ, ಜೀರಿಗೆ, ಹಾಗೆಯೇ ಅಜ್ವಾನ್ ಅಂತ ಹೇಳ್ತೀರಲ್ಲ, ಓಂ ಕಾಳು, ಹಾಗೆಯೇ ಸೋಂಪು ಕಾಳು, ಫಿನಲ್ ಸೀಡ್ಸ್ ಅಂತ ಹೇಳ್ತೀರಲ್ಲ, ಸೊ ಅದು. ಸೊ ಈ 3 ಪದಾರ್ಥಗಳನ್ನು ಕಡಿಮೆ ಉರಿಯಲ್ಲಿ ಬಾಣಲೆಯಲ್ಲಿ ಚೆನ್ನಾಗಿ ಹುರಿದ್ಕೊಳ್ಬೇಕು. ಅಂದರೆ ಲೈಟಾಗಿ ಹುರಿದ್ಕೊಳ್ಬೇಕು. ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕು. ನಂತರ ಅಂದರೆ ಸಪ್ರೇಟಾಗಿ ಹುರ್ಕೊಳ್ಳಿ. ಯಾಕೆಂದರೆ ಎಲ್ಲ ಒಟ್ಟಿಗೆ ಹುರ್ಕೊಂಡ್ರೆ ಕೆಲವೊಂದು ಒಂದೊಂದು ಬೇಗ ಉರಿಯುತ್ತೆ, ಕೆಲವೊಂದು ಕಡಿಮೆ ಟೈಮಲ್ಲಿ ಉರಿಯುತ್ತೆ. ಸೊ ಹಾಗಾಗಿ ಸಪ್ರೇಟಾಗಿ ಹುರ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಸೊ ತದನಂತರ ಅದನ್ನು ತಣ್ಣಗಾಗೋಕ್ಕೆ ಬಿಡಿ ಸ್ವಲ್ಪ ಹೊತ್ತು. ಆಮೇಲೆ ಎಲ್ಲವನ್ನು ಮಿಶ್ರಣ ಮಾಡ್ಕೊಳ್ಳಿ. ಒಂದರಂತೆ ಒಂದನ್ನು ಹಾಕ್ಕೊಂಡು ಮಿಶ್ರಣ ಮಾಡ್ಕೊಳ್ಳಿ. ಮಿಶ್ರಣ ಮಾಡ್ಕೊಂಡಿದ್ದ ನಂತರ ಒಂದು ಏರ್ ಟೈಟ್ ಕಂಟೈನರ್ ಅಥವಾ ಬಾಕ್ಸಲ್ಲಿ ಹಾಕ್ಕೊಂಡು ನೀವು ಇಟ್ಕೊಂಡ್ರೆ ಆಲ್ಮೋಸ್ಟ್ ತಿಂಗಳು ಅಥವಾ 3 ತಿಂಗಳವರೆಗೂ ನೀವು ಯೂಸ್ ಮಾಡಬಹುದು. ಹೇಗೆ ಇದನ್ನು ಯೂಸ್ ಮಾಡ್ಬೋದು ಅನ್ನೋದಾದರೆ, ಡೈಲಿ ನೀವು 2 ಚಮಚ, ಅಂದರೆ ಮಾರ್ನಿಂಗ್ ನೀವು ಟಿಫನ್ ಆಗಿದ ನಂತರ 1 ಚಮಚದಷ್ಟು ನೀವು ಇದನ್ನು ಮಿಕ್ಸೆಡ್ ಏನು ಇದು ಮಾಡಿದ್ವಿ ಅದನ್ನು ತೊಗೊಂಡ್ರೆ, ಊಟದ ನಂತರ ತೊಗೊಂಡ್ರೆ ಆಯಿತು. ನಂತರ ಬೆಳಗ್ಗೆ ತೊಗೊಂಡ್ರೆ ನೈಟ್ ತೊಗೊಳ್ಳಿ, ಇಲ್ಲ ಮಧ್ಯಾಹ್ನ ತೊಗೊಂಡ್ರೆ ನೈಟ್ 1 ಚಮಚ ತೊಗೊಳ್ಳಿ. ಸೊ ಈ ರೀತಿಯಾಗಿ ತೊಗೊಂಡ್ರೆ ನಿಮಗೆ ಡೆಫಿನೆಟ್ಲಿ ಜೀರ್ಣಕ್ರಿಯೆ ಸಮಸ್ಯೆ ಏನಿದೆ ಅದು ಖಂಡಿತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ಮತ್ತೊಂದು ಅಡ್ವಾಂಟೇಜ್ ಇದರಿಂದ ಏನಂತ ಅಂದರೆ, ನಿಮ್ಮ ಸ್ಕಿನ್ ಮೇಲೆ, ಫೇಸ್ ಮೇಲೆ ಏನು ರಿಂಕಲ್ಸ್ ಇರುತ್ತೆ, ಆ ರಿಂಕಲ್ಸ್ ಕೂಡ ನಿಮಗೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಸೊ ನಿಮಗೆ ಸ್ಕಿನ್ ಗ್ಲೋಯಿಂಗು ಕೂಡ ತುಂಬಾ ಉಪಯುಕ್ತವಾದಂತಹ ಒಂದು ರೆಮಿಡಿ ಇದಾಗಿರುತ್ತೆ. ಇನ್ನೂ ಯಾರೆಲ್ಲ ಈ ರೆಮಿಡಿನ ಟ್ರೈ ಮಾಡಿಲ್ಲ, ಈಗಲೇ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮನೇಲೇ ಈಸಿಯಾಗಿ ದೊರಕುವಂತಹ ಒಂದು ಐಟಮ್ಸಿಂದ ನೀವು ಈ ಮನೆಮದ್ದನ್ನು ನೀವು ಟ್ರೈ ಮಾಡ್ಬೋದು. ಬೇರೆ ಮೆಡಿಕಲ್ ಐಟಮ್ಸ್ನ ಯೂಸ್ ಮಾಡೋ ಬದಲು ಈ ಒಂದು ಮನೆಮದ್ದನ್ನು ಯೂಸ್ ಮಾಡಿದ್ರೆ ತುಂಬಾ ಫಲಕಾರಿಯಾಗಿರುತ್ತೆ. ಹಾಗೆಯೇ ಒಳ್ಳೆಯದು ಕೂಡ ಆಗಿರುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಅಂತ ಹೇಳ್ಬೋದು. ಇನ್ನು ಇದೇ ರೀತಿಯಾದಂತಹ ಯೂಸ್ಫುಲ್ ಕಂಟೆಂಟ್ಗಾಗಿ ಫ್ಯಾಷನ್ ಪ್ರಪಂಚ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ.